45 ದಿನಗಳಾದ್ರೂ ಕೂಡ ಅವರ ಬೋರ್ಡ್ ನೇತಾಡ್ತಾ ಇತ್ತಲ್ಲ ಅಂತ ಕೇಳಿದೆ. ಅವರು ಸರ್ ನಾನೇನು ಜಿಲ್ಲಾಧಿಕಾರಿಗಳಾಗಿ ನಾನೊಬ್ಬ DC ಆಗಿ ಪ್ರತಿಯೊಂದು ಆಫೀಸ್ಗೂ ಕೂಡ ಹೋಗಿ ನಾನು ನೋಡಕ್ಕಾಗುತ್ತಾ ಅಂತ ಕೇಳಿದ್ರು. ನಾನು ಕೇಳಿದೆ ಅವ್ರಿಗೆ, ನಿಮ್ಮ ಜಿಲ್ಲಾಧಿಕಾರಿಗಳ ನಿಮ್ಮ ಪ್ರೆಮಿಸಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಸೀಮೆ ಜಿಲ್ಲಾಧಿಕಾರಿಗಳು ನೀವು ಯಾವ ಸೀಮೆ ಜಿಲ್ಲಾಧಿಕಾರಿಗಳು ಅಂತ ಕೇಳಿದಾಗ ಅವರು ಒಂದು ಸ್ವಲ್ಪ ಹೇಳಿ ಅವ್ರೇನ್ ಹೇಳಿದ್ರು, ಸರ್ ಅರ್ಧ ಗಂಟೆಯಲ್ಲಿ ಕಿತ್ತಾಕ್ತೀರಿ ಸರ್ ಅಂತ. ನೀವು ಕಿತ್ತಾಕಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ ನಿಮ್ಗೆ? ಅರ್ಧ ಗಂಟೆ ಮತ್ತೆ ಯಾರೋ ನೋಡಿದ್ರು ಅರ್ಧ ಗಂಟೆಯಲ್ಲಿ ಬೋರ್ಡ್ ತೆಗೆದ್ರು. ನನಗೆ ಇನ್ನೂ ಒಂದು ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಈ ಜಿಲ್ಲಾಧಿಕಾರಿಗಳು ಈ ವರದಿಯನ್ನ ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವರು ಅಂತ ಹಾಕ್ತಾರೆ ಇದರಲ್ಲಿ ರಿಪೋರ್ಟ್ ಅಲ್ಲಿ. ಇವರು ಪದವಿಯನ್ನ ಕಳ್ಕೊಂಡು ಮೇ ಕೊನೆ ತಿಂಗಳಲ್ಲಿ ಪದವಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಮೇ ತಿಂಗಳಲ್ಲಿ ಪದವಿಯನ್ನ ಕಳ್ಕೊಂಡ್ರು ಕೂಡ ಇವರು ವರದಿಯನ್ನ ಕಳಿಸಿರ್ತಕ್ಕಂಥದ್ದು ಯಾವಾಗ? 21/7/2026 ವರದಿಯನ್ನ ಕಳಿಸ್ತಾರೆ. ಈ ವರದಿಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರು ಉಲ್ಲೇಖಿಸಿದ್ದಾರೆ. ಆದ್ರೆ ಇವರು DC ನಡೆಯನ್ನ ನೋಡಿದಾಗ ಇವರು ನಿಜವಾಗ್ಲೂ ಕೂಡ DC ಆಗಿ ಮುಂದುವರಿಯಲಿಕ್ಕೆ ಲಾಯಕ್ಕಿಲ್ಲ. ಇವರು ಅನ್ಫಿಟ್, DC ಆಗಿ ಮುಂದುವರಿಯಲಿಕ್ಕೆ ಲಾಯಕ್ಕಿಲ್ಲ. ಆದ್ರೆ ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತು ಏನು 50 ಕೋಟಿ ರೂಪಾಯಿ ಆಸ್ತಿಯನ್ನ ಒಡೆಯಲಿಕ್ಕೆ ತಹಸೀಲ್ದಾರು, AC, DC ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತು ಈ ಆಸ್ತಿಯನ್ನ ಕಬಳಿಸಬೇಕು. ಇವರು ಜಿಲ್ಲಾಧಿಕಾರಿಯಾಗಿ ಮುಂದುವರಿಯಲಿಕ್ಕೆ ಇವರು ಯೋಗ್ಯರಲ್ಲ, ಜಿಲ್ಲಾಧಿಕಾರಿಗಳಾಗಿ ಮುಂದುವರಿಯಲಿಕ್ಕೆ ಇವರು ಯೋಗ್ಯರಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಎಷ್ಟು ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕೂಡ ಅಂದ್ರೆ ಇವ್ರಿಗೆ ಎಷ್ಟು ಭ್ರಮೆ. ಇವತ್ತು ಸಹಜವಾಗಿ ನಾವು ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಅವ್ರು ಒಳ್ಳೆಯವರು ಕೆಟ್ಟವರು ಏನಾದ್ರೂ ಮಾಡ್ಲಿ ನಮ್ಮ ನಾಯಕರು ಅನ್ನುವಂತ ಒಂದು ವ್ಯಾಮೋಹ ಇರುತ್ತೆ. ಆದ್ರೆ ಜಿಲ್ಲಾಧಿಕಾರಿಗಳಿಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತಂತರ ಇವತ್ತು ವ್ಯಾಮೋಹಕ್ಕೆ ಒಳಗಾಗಿದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಇದು ಜಿಲ್ಲೆ ಉಳಿಯುತ್ತಾ ಅನ್ನುವಂಥದ್ದನ್ನ ಇವತ್ತು ನಾವು ನೋಡ್ಬೇಕು. ನಿನ್ನೆ ಅಂಬೇಡ್ಕರ್ ಭವನ ಉದ್ಘಾಟನೆ ಆಯಿತು ನೋಡಿ. ಜಿಲ್ಲಾಧಿಕಾರಿಗಳ ನಾನು ಮೊದಲನೇ ಬಾರಿಗೆ ನೋಡ್ತಾ ಇರ್ತಕ್ಕಂಥದ್ದು. ನಾನು ಪ್ರಥಮ ಬಾರಿಗೆ, ನಾನು 35 ವರ್ಷ ರಾಜಕಾರಣದಲ್ಲಿದ್ದೇನೆ. ಮೊದಲನೇ ಬಾರಿಗೆ ಅಧಿಕಾರಿಗಳು, ತಹಸೀಲ್ದಾರು, ಇವರು ಕಮಿಷನರು, EO ಮತ್ತು ಜಿಲ್ಲಾಧಿಕಾರಿ ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ಕಾರ್ಯಕರ್ತರುಗಳು ಫ್ಲೆಕ್ಸ್ಗಳು ಹಾಕೊಳ್ತಾರಲ್ಲ, ಈ ರೀತಿ ಫ್ಲೆಕ್ಸ್ಗಳನ್ನ ನೋಡಿರ್ತಕ್ಕಂಥದ್ದು ಮೊದಲನೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ ಬಹುಶಃ ಈ ಎಲ್ಲ ನಡೆ ನುಡಿಗಳನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಇವರಿಗೆ ಜಿಲ್ಲೆಯನ್ನ, ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳನ್ನ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರೂ ಕೂಡ ಗಮನಕ್ಕೆ ಬರ್ತಾ ಇದೆ. ಇವತ್ತು ಬಹುಶಃ ಬೇಕಂದ್ರೆ ಇವತ್ತು ಮುಖ್ಯಮಂತ್ರಿಗಳನ್ನ ಕೂಡ ಇವತ್ತೇ DK ಶಿವಕುಮಾರ್ ಮುಖ್ಯಮಂತ್ರಿಗಳಿದ್ದಾರೆ. ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಯಾವ ಟೈಪ್ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನೋಡದೆ ಸಹಿ ಆಗ್ತಾರೆ ಅಂತ ಹೇಳಿದ್ರೆ ಇವ್ರು ಜಿಲ್ಲಾಧಿಕಾರಿ ಅಂತ ಹೇಳ್ಬೇಕಾ? ಇವ್ರು ಯೋಗ್ಯರಾ? ಈ ಜಿಲ್ಲಾಧಿಕಾರಿಗಳು ಯೋಗ್ಯರ ಅಂತ ನೋಡ್ಬೇಕು. ನಾನು ಅನೇಕ ಜಿಲ್ಲಾಧಿಕಾರಿಗಳನ್ನ 2013ರಲ್ಲಿ ನಮ್ಮ ಈ ಜಿಲ್ಲಾಧಿಕಾರಿಗಳ ಭವನ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಆವತ್ತಿನ ಸಂದರ್ಭದಲ್ಲಿ ವಿಶಾಲಿದ್ರು. ಅನಂತರ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಬಂದ್ರು. ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ ಕೆಲಸ ಮಾಡತಕ್ಕಂಥ ಜಿಲ್ಲಾಧಿಕಾರಿಗಳನ್ನ ನಾವು ನೋಡಿದ್ದೇವೆ. ಮೊದಲನೇ ಜಿಲ್ಲಾಧಿಕಾರಿ ಇವರು ಈ ರೀತಿ ಕಣ್ಣು ಮುಚ್ಚಿಕೊಂಡು ಸಹಿ ಹಾಕಿ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇವರು ಕಣ್ಣು ಮುಚ್ಕೊಂಡೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು ಇವರಲ್ಲ, ಉನ್ನತ ಶಿಕ್ಷಣ ಸಚಿವರು ಇವರಲ್ಲ. ಆದ್ರೆ ಇದನ್ನೆಲ್ಲ ಉಲ್ಲೇಖ ಮಾಡಿ ಇವರು ಕಳಿಸ್ತಾರೆ ಅಂತ ಹೇಳಿದ್ರೆ
ಯಾವನ ಟೈಪ್ ಮಾಡ್ಕೊಂಡು ಬಂದ ಕೊಟ್ಟ, ಇದಕ್ಕೆ ಸಹಿ ಮಾಡಿ ಕಳಿಸ್ತಾರೆ. ಹಾಗಾಗಿ ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕರ್ನಾಟಕ ಸರ್ಕಾರಕ್ಕೂ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇಂಥ ನಾಲಾಯಕ್ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ಇವರನ್ನು ಅಮಾನತು ಮಾಡೋದಲ್ಲ, ವಜಾ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ.